ಹಾಯ್ ಫ್ರೆಂಡ್ಸ್, ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ಟಾಪಿಕ್ ಬಂದು ಅಮ್ಮ. ಅಮ್ಮ ಎನ್ನುವ ಸುಂದರವಾದ ಸಂಬಂಧದ ಬಗ್ಗೆ ಮಾತಾಡೋಣ ಅಂತ ಇವತ್ತು ನಾನು ಬಂದಿದ್ದೀನಿ. ಹೋಪ್ ಇದೆಲ್ಲ ನಿಮಗೆ ಇಷ್ಟ ಆಗುತ್ತೆ ಅಂತ. ಅಮ್ಮ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಅವರ ಒಂದು ಕೆಲವು ಮಾತುಗಳು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಅಮ್ಮ ಅಂದರೆ ಪ್ರೀತಿ, ತ್ಯಾಗ ಮತ್ತು ವಾತ್ಸಲ್ಯದ ಪ್ರಕೃತಿ. ಅಮ್ಮ ಎಂದರೆ ಕೇವಲ ಒಂದು ಪದವಲ್ಲ, ಅದು ಜೀವಕ್ಕೆ ಉಸಿರು ನೀಡುವ ಅಮೃತ. ತಾನು ನೊಂದು ಬೆವರು ಸುರಿಸಿ ತನ್ನ ಮಕ್ಕಳನ್ನು ನಗಿಸುವ ತ್ಯಾಗದ ಮೂರ್ತಿ ಅಮ್ಮ. ಜಗತ್ತಿನಲ್ಲಿ ದೇವರಿಗಿಂತಲೂ ಮಿಗಿಲಾದ ಶಕ್ತಿ ಎಂದರೆ ಅದು ಅಮ್ಮನ ನಿಸ್ವಾರ್ಥ ಪ್ರೀತಿ. ಬೆಂಕಿಯಲ್ಲೂ ತಂಪಾಗಿ, ಕಷ್ಟದಲ್ಲೂ ನೆರಳಾಗಿ ಕಾಪಾಡುವ ಜೀವವೇ ಅಮ್ಮ. ಎಲ್ಲ ಮಕ್ಕಳಿಗೂ ಅಮ್ಮನ ಮೇಲೆ ಸ್ವಲ್ಪ ಜಾಸ್ತಿನೇ ಪ್ರೀತಿ ಇರುತ್ತೆ ಅಲ್ವಾ ಫ್ರೆಂಡ್ಸ್? ಅದೇ ರೀತಿ ಎಲ್ಲರ ಜೀವನದಲ್ಲೂ ಅಮ್ಮ ಇರ್ತಾರೆ ಅಂತಲೂ ಹೇಳೋದಕ್ಕಾಗಲ್ಲ. ಎಷ್ಟೋ ಮಕ್ಕಳು ಅಮ್ಮನ ಪ್ರೀತಿನೂ ನೋಡದೆ ಬೆಳೆಯೋ ಅಂತ ಪರಿಸ್ಥಿತಿ ಇರುತ್ತೆ. ಕೆಲವ್ರಿಗೆ ಅಮ್ಮ ಇದ್ದು ಇಲ್ಲದೆ ಇದ್ದೋರ್ ಥರ ಬದುಕ್ತಾ ಇರ್ತಾರೆ. ಅಮ್ಮನ ಪ್ರೀತಿ ಅದು ನನ್ನ ಜೀವನದಲ್ಲೂ ಆಗಿರೋ ಒಂದು ಎಕ್ಸ್ಪೀರಿಯನ್ಸ್. ಅಮ್ಮ ಇಲ್ಲದಿದ್ದರೆ ತುಂಬ ಕಷ್ಟ. ನಮ್ಮ ಕಷ್ಟ, ನೋವು, ಸಂತೋಷ, ದುಃಖ ಎಲ್ಲವನ್ನು ಹಂಚಿಕೊಳ್ಳುವ ಇನ್ನೊಂದು ಸ್ನೇಹಿತೆಯೇ ಅಮ್ಮ. ಅಮ್ಮನ ಪ್ರೀತಿಗಾಗಿ ಹಂಬಲಿಸುವ ಜೀವವೇ